ಮೋಸ್ಟ್ ಆಫ್ ದ ಟೈಮ್ ನಮ್ಮ ಯಾರು ಜಡ್ಜ್ ಮಾಡ್ತಿರಲ್ಲ, ನಮಗೆ ನಾವೇ ಜಡ್ಜ್ ಮಾಡ್ಕೊಂಡು ಸಾಯ್ತಾ ಇರ್ತೀವಿ. ರೀಡಿಂಗ್ ದೋಸ್ ಜರ್ನಲ್ ಎಂಟ್ರೀಸ್ ಐ ಲೈಕ್ ಐ ಆಮ್ ಪ್ರೌಡ್ ಆಫ್ ಯು ಗರ್ಲ್. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಹೊಸ ವಿಚಾರದ ಜೊತೆಗೆ ಬಂದಿದ್ದೀನಿ. ಸೊ ಅದೇನು ಅಂತಂದರೆ, ಇಟ್ಸ್ ಅ ಟ್ರೂ ಸ್ಟೋರಿ ಇನ್ ಮೈ ಲೈಫ್, ಹೌ ಜರ್ನಲಿಂಗ್ ಚೇಂಜ್ಡ್ ಮೈ ಲೈಫ್. ಆ್ಯಂಡ್ ಹೊಸ ವಿಚಾರ ಏನು ಅಂತಂದರೆ, ಜರ್ನಲಿಂಗ್ ಅಂತ ಏನು ಅಂತ ಗೊತ್ತಿರೋದಕ್ಕಿಂತ ಮುಂಚೆ ಏನೋ ನಾನು ಜರ್ನಲಿಂಗ್ ಮಾಡ್ತಿದ್ದೀನಿ. ಅದೇ ಸ್ಪೆಷಲ್ ವಿಚಾರ ಈ ವಿಡಿಯೋಲಿ. ಮೇ ಬಿ ಐ ವಾಸ್ ಇನ್ 4th grade 5th grade ಆ ಕ್ಲಾಸಲ್ಲಿ ಇದ್ದಾಗ ನಾನು ಈ ಜರ್ನಿಂಗ್ ಸ್ಟಾರ್ಟ್ ಮಾಡಿದ್ದು. ಯಾಕಂದರೆ ಸೊ ಐ ಶೋ ಯು ಮೈ ಕಲೆಕ್ಷನ್ ಆಫ್ ಬುಕ್ಸ್. ಏನೇನು ನಾನು ಜರ್ನಲಿಂಗ್ ಸ್ಟಾರ್ಟ್ ಮಾಡಿದೆ, ಐಮ್ ಗೋನಾ ಜಸ್ಟ್ ಗಿವ್ ಅ ಗ್ಲಿಮ್ಸ್ ಆಫ್ ವಾಟ್ ಜರ್ನಲಿಂಗ್ ಇಸ್ ಅಕಾರ್ಡಿಂಗ್ ಟು ಮೀ. ನನ್ನ ಪ್ರಕಾರ ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಇಟ್ಸ್ ಅ ಪ್ಲೇಸ್ ವೇರ್ ನೋಬಡಿ ಜಡ್ಜಸ್ ಯು. ಇಸ್ ನಾಟ್ ಸಮಥಿಂಗ್ ಯು ಹ್ಯಾವ್ ಟು ಬಿ ಪರ್ಫೆಕ್ಟ್ ಅಬೌಟ್. ಬಿಕಾಸ್ ಏನಕ್ಕಂದರೆ ಜರ್ನಲಿಂಗ್ ಅನ್ನೋದೇ ಕಾನ್ಸೆಪ್ಟ್ ಇಸ್ ಓನ್ಲಿ ಬೀಯಿಂಗ್ ಸೊ ಅನ್ಫಿಲ್ಟರ್ಡ್ ಔಟ್ ಆ್ಯಂಡ್ ಜಸ್ಟ್ ದ ಟ್ರೂ ಅಗ್ಲಿ ಯು, ಜಸ್ಟ್ ಯುವರ್ ಟ್ರೂ ಸೆಲ್ಫ್. ನಾನು ಹೆಂಗಿದ್ದೆ ಅಂದರೆ, ಐ ವಾಸ್ ಇನ್ ಜಸ್ಟ್ ಟ್ರ್ಯಾಪ್ಡ್ ಇನ್ ಅ ಗ್ಲಾಸ್ ರೂಮ್. ಅಂದರೆ ನೀವೊಂದು ಗ್ಲಾಸ್ ರೂಮಲ್ಲಿ ಇದ್ದಾಗ ಇವನ್ ಪ್ರತಿಯೊಂದೂ ಯಾರೋ ನಮ್ಮನ್ನ ನೋಡ್ತಾರೆ, ಯಾರೋ ನಮ್ಮನ್ನ ಜಡ್ಜ್ ಮಾಡ್ತಾರೆ, ತುಂಬ ಕಾನ್ಸ್ಟೆಂಟಾಗಿ ನಡೀತಿರುತ್ತೆ. ಸೊ ದಟ್ಸ್ ದ ರಿಯಾಲಿಟಿ ಆಫ್ ಇಟ್. ಸೊ ನಮ್ಮ ಲೈಫ್ನ ನಾವು ಗ್ಲಾಸ್ ರೂಮ್ ಮಾಡ್ಕೊಂಡ್ಬಿಟ್ಟಾಗ ವಿ ಹ್ಯಾವ್ ಟು ಫಿಲ್ಟರ್ ಔಟ್ ಎವ್ರಿ ಎಮೋಷನ್ಸ್. Either it's happiness, either it's sadness, whatever emotions. If I have to be very honest, I was a very insecure child who used to be talkative, but certain age ಬಂದಾದ್ಮೇಲೆ I stopped being talkative. I was this very insecure kid out there thinking what people will think of me, what if that happens, what if this happens, what if they judge me, what if that happens. A lot of questions. So ಇದೇ ಥರನೇ ನಾನು ತುಂಬ ಯೋಚನೆ ಮಾಡ್ತಿದ್ದೆ ಆ್ಯಸ್ ಅ ಕಿಡ್. I'm going to tell you, ನಾನು ಏನಕ್ಕೆ ಜರ್ನಲಿಂಗ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ ಅನ್ನೋ ವಿಚಾರಕ್ಕೆ ಬಂದರೆ, ಐ ಆಮ್ ದಿಸ್ ಪರ್ಸನ್ ಹೂ ಫಿಲ್ಟರ್ಸ್ ಔಟ್ ಎವ್ರಿ ಎಮೋಷನ್, ನೋ ಮ್ಯಾಟರ್ ವಾಟ್. ಐ ಥಿಂಕ್ ನೀವು ಕೇಳಿರ್ತೀರ, ತುಂಬ ನಕ್ಕಿದ್ರೆ ಅದೇ ಥರ ಅಳ್ತಾರೆ ಅಂತ. ಯಾಕೆ ಹಿಂಗೆ ನಗ್ತಿದ್ಯಾ, ಇದೇ ಥರ ಅಳ್ತೀಯ ನೀನು, ಆ ಥರ ಏನು ಅಂತ. ಸೊ ನಾನು ಐ ವಾಸ್ ಅ ಡೈ ಹಾರ್ಡ್ ಬಿಲೀವರ್ ಆಫ್ ಇಟ್. ಬಿಕಾಸ್ ನಾನು ಯಾವಾಗ ತುಂಬ ಓವರಾಗಿ ನಗ್ತಿದ್ದೀನಿ, ಓವರಾಗಿ ಖುಷಿ ಆಗ್ತಿದ್ದೀನಿ ಅಂತಂದರೆ, ಐ ನೋ ಅಪ್ಯಾರೆಂಟ್ಲಿ ದ್ಯಾಟ್ ಐ ವಿಲ್ ಕ್ರೈ. ಸೊ ಈ ಚಿಕ್ಕ ವಯಸ್ಸಿಂದ ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ 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 ಹೆಂಗಾಗ್ಬಿಟ್ಟಿದೆ ಅಂತ, ಐ ವಾಸ್ ಲೈಕ್, ನಾನು ನಗ್ತಿದ್ದೀನಿ ತುಂಬ ಅಂತಂದರೆ ನಾನು ಅಳ್ತೀನಿ ಕೂಡ, ಹಂಗೆ ಅಳ್ತೀನಿ ಅಂತ. ಸೊ ಐ ವಾಸ್ ಸಚ್ ಅ ಟ್ರೂ ಬಿಲೀವರ್ ಆಫ್ ಇಟ್ ದಟ್ ಇವೆಂಚುಲಿ ಟು ಆಲ್ವೇಸ್ ಲೈಕ್ ಶಟ್ ಡೌನ್ ಮೈ ಟ್ರೂ ಜೆನ್ಯೂನ್ ಫೀಲಿಂಗ್ಸ್ ಬೈ ಅ ನೆಗೆಟಿವ್ ಬಿಲೀಫ್. ಸೊ ನನಗೆ ಈ ನಡುವೆ ಬುಕ್ಸು ಅದು ಇದೆಲ್ಲ ಓದ್ತಿರೋದ್ರಿಂದ ಅರ್ಥ ಆಗಿದೆ ಏನು ಅಂತಂದ್ರೆ, 5% ಆಫ್ ಅ ಬ್ರೈನ್ ಇಸ್ ಓನ್ಲಿ ಕಾನ್ಷಿಯಸ್ ಆ್ಯಂಡ್ ರೆಸ್ಟ್ 95% ಆಫ್ ಅ ಬ್ರೈನ್ ಇಸ್ ಸಬ್ ಕಾನ್ಷಿಯಸ್. ಸೊ ಈ ಥರ ನಮಗೆ ಸಬ್ ಕಾನ್ಷಿಯಸ್ ಬಿಲೀವ್ಸ್ ಆಗಿ 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 ನಾವು ಏನು ಮಾಡ್ತೀವಿ ಅಂತಂದರೆ, ವಿ ಸ್ಟಾರ್ಟ್ ಬಿಲೀವಿಂಗ್ ಆಲ್ ಆಫ್ ದ್ಯಾಟ್ ವಿಚ್ ಅಪ್ಯಾರೆಂಟ್ಲಿ ಅ ಬ್ರೈನ್ ಗಿವ್ಸ್ ಟು ಅಸ್ ಅನ್ನೋ ಥರ. ಫಸ್ಟ್ ಜರ್ನಲಿಂಗ್ ನನಗೆ ಹೆಂಗೆ ಹೆಲ್ಪ್ ಮಾಡ್ತು ಅಂತಂದರೆ, ಜರ್ನಲಿಂಗ್ ವಾಸ್ ಒನ್ ಆಫ್ ದ ಥಿಂಗ್ ದಟ್ ಐ ಸ್ಟಾರ್ಟೆಡ್ ರೈಟಿಂಗ್. ನಮ್ಮ ಅಮ್ಮಗೆ ಹೇಳ್ತಿದ್ದೆ, ನಾನು ಡೈರೆಕ್ಟರ್ ಆಗ್ತೀನಿ, ಸ್ಟೋರಿ ಬರಿತೀನಿ ಅಂತ ಕುತ್ಕೊಂಡು ಸ್ಟೋರೀಸ್ ಬರೀತಿದ್ದೆ. ಸಮ್ ಲವ್ ಸ್ಟೋರಿ ಆರ್ ಸಮ್ ಫ್ಯಾಮಿಲಿ ಸ್ಟೋರಿ, ಸಮಥಿಂಗ್. ಐ ಟು ರೈಟ್ ಸ್ಟೋರೀಸ್. ಲೈಕ್ ಈ ಥರ ಸ್ಕ್ರಿಪ್ಟ್ ಮಾಡಬೇಕು, ನಂಗೆ ಮೂವಿ ಡೈರೆಕ್ಷನ್ ಮಾಡಬೇಕು ಅಂದರೆ. ಆ್ಯಕ್ಟಿಂಗ್ ಎಲ್ಲ ನಂಗೆ ನಿಜ ಇಂಟ್ರೆಸ್ಟ್ ಇಲ್ಲ, ಇವಾಗೂ ಇಂಟ್ರೆಸ್ಟ್ ಇಲ್ಲ, ಬಟ್ ಡೈರೆಕ್ಷನ್ ಐ ವಾಸ್ ಲೈಕ್ ಬರಿಬೇಕು, ಅದನ್ನು ಬರೀತಿದ್ದೆ. ಆಮೇಲೆ ನಂಗೆ ಏನಾದರೂ ಬೇಜಾರಾಗ್ತಿದ್ರೆ ಅದನ್ನು ಕುತ್ಕೊಂಡು ಬರೀತಿದ್ದೆ. ಡಿಯರ್ ಡೈರಿ, ಐ ಆಮ್ ಫೀಲಿಂಗ್ ಸ್ಯಾಡ್ ಟುಡೇ, ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಟುಡೇ. ಡೈರೀಸ್ ಎಲ್ಲ ಬರ್ತಿತ್ತಲ್ಲ ಅವಾಗ. ಮತ್ತು ನಮ್ಮಪ್ಪ LIC ಇನ್ಶೂರೆನ್ಸ್ ಏಜೆಂಟ್ ಆಗಿರೋದ್ರಿಂದ ಅವರು LIC ಬುಕ್ಸ್ ತೊಗೊಬರ್ತಾಯಿದ್ರು, ಡೈರೀಸ್ ಕೊಡ್ತಾಯಿದ್ರು. ಅದರಿಂದ ಸ್ಟಾರ್ಟ್ ಮಾಡಿದೆ. ನೋಟ್ಬುಕ್ಸಲ್ಲಿ ಸ್ಟಾರ್ಟ್ ಮಾಡ್ತಿದ್ದೆ. ಐ ಟು ರೈಟ್ ರ್ಯಾಂಡಮ್ ಥಿಂಗ್ಸ್. ಸ್ಕೂಲಲ್ಲಿದ್ದಾಗಂತೂ ಥಾಟ್ಸ್ ಬುಕ್ ಅಂತ ಬರೀತಿದ್ದೆ. ಏನೋ ಒಂದು ರ್ಯಾಂಡಮ್ ಫೇಸ್ಬುಕ್, ಅವಾಗ ಫೇಸ್ಬುಕ್ಕಲ್ಲಿ ಇರ್ತಿಲ್ಲ, ಫೇಸ್ಬುಕ್ಕಲ್ಲಿ ಇದ್ದಿದ್ದೆಲ್ಲ ಕೋಟ್ ಬರೀತಿದ್ದೆ. ಐ ಯೂಸ್ ಟು ಲವ್ ರೈಟಿಂಗ್. ಸೊ ಈ ಥರ ಮಾಡ್ತಾ 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 ನಾನು ಏನಾಯಿತು ಅಂದರೆ, ಜರ್ನಲಿಂಗ್ ಹೆಲ್ಪ್ ಮೀ ಕಮ್ ಔಟ್ ಆಫ್ ದಟ್ ನೆಗೆಟಿವ್ ಎಮೋಷನ್ಸ್. ಇಮ್ಯಾಜಿನ್ ಅ ಸಿನಾರಿಯೋ ವೈ ಯು ಸಿಟ್ಟಿಂಗ್ ವಿತ್ ಅ ಗ್ರೂಪ್ ಆಫ್ ಫ್ರೆಂಡ್ಸ್. ನೀವೇನು ಮಾಡ್ತೀರಾ ಅಂತಂದರೆ, ಐ ಥಿಂಕ್ ಮೋಸ್ಟ್ ಆಫ್ ಅಸ್ ವುಡ್ ಪ್ರಿಟೆಂಡ್ ಅವರ್ ಎಮೋಷನ್ಸ್. ಲೈಕ್ ಒಬ್ಬರು ಸ್ಯಾಡ್ ಆಗಿದ್ರೆ ಎಂಟೈರ್ ಗ್ರೂಪ್ ವಿಲ್ ಬಿ ಲೈಕ್, ಸಾರಿ ಫಾರ್ ಯು ಆ್ಯಂಡ್ ಆಲ್ ಆಫ್ ದ್ಯಾಟ್. ಅಷ್ಟು ಆಲ್ವೇಸ್ ಬಿ ಲೈಕ್, ಫಿಲ್ಟರ್ ಔಟ್ ಮಾಡಬೇಕು, ಖುಷಿಯಾಗಿರಬೇಕು, ಹಂಗಿರಬೇಕು, ಆ ಥರ ನಾನು ಯೋಚನೆ ಮಾಡ್ತಿದ್ದೆ. ಸೊ ಬಟ್ ಫಿಲ್ಟ್ರಿಂಗ್ ಔಟ್ ಈಸ್ ಲೈಕ್ ಯು ಬೀಯಿಂಗ್ ಹ್ಯಾಪಿ ಇನ್ ಫ್ರಂಟ್ ಆಫ್ ಎವ್ರಿ ಒನ್, the mask of being happy in front of everyone. Behind that mask, you're this person with lot of negative beliefs, negative thoughts, or ತುಂಬ ಇರುತ್ತೆ ಅಂತ ಹೇಳಲ್ವಾ. ಲೈಕ್ ತುಂಬ ಖುಷಿಯಾಗಿರೋ ಹಿಂದೆ ತುಂಬ ಒಂಥರ ಸ್ಟೋರಿ, ಬ್ಯಾಡ್ ಸ್ಟೋರಿ ಇರುತ್ತೆ, ಆ ಥರ ಇರುತ್ತೆ. ಸೊ ಐ ಯೂಸ್ ಟು ಆಲ್ವೇಸ್ ಫಿಲ್ಟರ್ ಔಟ್ ಮೈ ಎಮೋಷನ್ಸ್. ಆಲ್ವೇಸ್ ಐ ಯೂಸ್ ಟು ಬಿ ಲೈಕ್, ಐ ಆಮ್ ಫೈನ್, ಐ ಆಮ್ ಗುಡ್, ಐ ವಿಲ್ ಬಿ ಹ್ಯಾಪಿ. ಬಟ್ ಒಳಗಡೆ ಏನಾಗ್ತಿದೆ ಅಂದರೆ, ಐ ಶುಡ್ ನಾಟ್ ಶೇರ್ ವಿತ್ ಎನಿ ಒನ್. ಐ ಆಮ್ ದಿಸ್ ಫ್ರೆಂಡ್ ಹೂ ವಿಲ್ ನಾಟ್ ಶೇರ್ ಎವ್ರಿಥಿಂಗ್ ವಿತ್ ಎವ್ರಿ ಒನ್. ಐ ಆಮ್ ವೆರಿ ಸೆಲೆಕ್ಟಿವ್ ಅಬೌಟ್ ಇಟ್. ಸೊ ನಾನು ಎಷ್ಟೊಂದು ವಿಚಾರನ ಡಿಸ್ಕಸ್ಸೇ ಮಾಡ್ತಿಲ್ಲ. ಐ ಆಮ್ ಅ ಗುಡ್ ಲಿಸನರ್, ಐ ಥಿಂಕ್ ಸೊ. ಸೊ ಕೇಳಿಸ್ಕೊತಿದ್ದೆ, ನಾನು ಏನೂ ಇಂಪ್ಲಿಮೆಂಟ್ ಮಾಡ್ತಿಲ್ಲ. ಐ ಯೂಸ್ ಟು ಬಿ ದಿಸ್ ಪರ್ಸನ್ ಹೂ ಯೂಸ್ ಟು ಜಸ್ಟ್ ಸಿಟ್ ದೇರ್, ಫಿಲ್ಟರ್ ಔಟ್ ಮೈ ಎಮೋಷನ್ಸ್, ಮಾಸ್ಕ್ ಔಟ್ ಮೈ ಫೀಲಿಂಗ್ಸ್,
holding my breath. It was exhausting. I was bottling up everything. I didn't know what to do. So my aha moment or whatever you call my it didn't start with a great thing. ಯಾರೋ ದೊಡ್ಡ ಗುರು ಬಂದಿಲ್ಲ ನನ್ನ ಲೈಫಲ್ಲಿ, ಏನೋ ದೊಡ್ಡಾಗಿಲ್ಲ. It just started with a blank page and a cheap pen. And it was with writing in pencil. So I used to love writing in pen. So ನಾನು pens ಯೂಸ್ ಮಾಡ್ತಿದ್ದೆ, ಕಲರ್ pens, sketch pens. So I started with my ಹೇಳಿಲ್ವಾ LIC notebooks, LIC diaries. I'm going to show you that. I still have these small notebooks. Star Health Insurance ante ಇದು okay 2017 notebook. I used to write in this. So ಯಾವಾಗ ನಿಜವಾಗ್ಲೂ ಸ್ಟಾರ್ಟ್ ಮಾಡಿದೆ ಅಂತ ಯಾವ ಇಯರ್ ಅಂತ ಗೊತ್ತಿಲ್ಲ, but this is one of the notebooks I used to write in. I have 2019 book here. I used to write in this. My first ever investment in journaling. Lock notebook. ಏನಕ್ಕೆ ಈ ಬುಕ್ ಅಂತಂದರೆ ಇಟ್ ಹ್ಯಾಸ್ ಅ ಲಾಕ್ ಇನ್ ಇಟ್, ಅ ವೆರಿ ಸೀಕ್ರೆಟ್ ಥಿಂಗ್. ಅದು ಕೀ ಇವಾಗಲೂ ಕಳ್ದೋಗಿದೆ, ಗೊತ್ತಿಲ್ಲ ಎಲ್ಲಿದೆ ಅಂತ. ನಮ್ಮ ಅಮ್ಮ ಹತ್ರ ಹಟ್ಟಕ ಮಾಡಿಕೊಂಡು HSR ಅಲ್ಲಿ ಬುಕ್ ಸ್ಟೋರಲ್ಲಿ ಐ ಬಾಟ್ ದಿಸ್. ಡೋಂಟ್ ಕ್ರೈ ಬಿಕಾಸ್ ಇಟ್ಸ್ ಓವರ್, ಸ್ಮೈಲ್ ಬಿಕಾಸ್ ಇಟ್ ಹ್ಯಾಪನ್. Smile and the whole world smiles with you. This is my favorite notebook. I love this book. I have cute books like this. It's a very cute book. ನಂಗೆ ಫ್ಲಫಿ ಟೆಡಿ ಬೇರ್ ಫೀಲ್ ಬರುತ್ತೆ. ಯಾರಾದರೂ ಗಿಫ್ಟ್ ಕೊಡಬೇಕಾದ್ರೆ ಕ್ಯೂಟ್ ನೋಟ್ಬುಕ್ಸ್ ಕೊಟ್ಟರೆ ಸಖತ್ ಖುಷಿ ಆಗುತ್ತೆ. So these are some books I have. This is like a very cute book. I write in this. ಎಷ್ಟೊಂದು ಬರ್ದಿದ್ದೀನಿ. I don't know which year is this. Okay, yeah. So these are the books, some of the books I have like ಒಂಥರ ಮೋಟಿವೇಶನ್ ಕೊಡಬೇಕು. ಅರ್ಧ ಬುಕ್ ಮುಗಿಸಿದ್ದೀನಿ ಆಲ್ರೆಡಿ. So none of us is strong as all of us. So this is like a recent investment in 2025 January 1st. I hope ತಗೊಂಬಂದೆ ಈ bookನ. I'm very delusional like this. Oh yeah, work until you no longer have to introduce yourself. I am delusional like this. Habit journal from Lifefield. It's a very nice book. Like it has stuffs like ಏನೇನು ಮಾಡಬೇಕು, ಎಲ್ಲೆಲ್ಲಿ ಮಾಡಬೇಕು, ಹೆಂಗೆ ಮಾಡಬೇಕು. It has like prompts to it has prompts. So this is one of the journal where it gives prompts and you develop habit according to it. And even on almost all books I don't have prompts because I can't maintain prompts. I am my own boss. I write whatever I feel like. I don't follow prompts. This is one of the investment I did for following a prompts and then writing according to it. And it has been nice, but I didn't complete it. See, the ಏನು special ಅಂತ ಏನಿಲ್ಲ. It's just a universe book. Like it was color was nice. And these 4 books. So these are my gratitude journals. So every day, single day, actually mugdogide. So I'm continuing it in other books. So these are my collection of books. But ನಾನು ಏನಕ್ಕೆ journaling is good and very nice ಅಂತ ಹೇಳ್ತಿದ್ದೀನಿ ಅಂತಂದ್ರೆ, it's a place where you can be ugly honest. It's like there's no audience, there's nobody judging you. It's just you and your problem on a piece of paper. It's like there are some situations, there are some thoughts in your mind that be like ನಾನು ಫ್ರೆಂಡ್ಸ್ ಹತ್ರ ಹೇಳ್ಕೊಳಕ್ಕಾಗಲ್ಲ, ಪೇರೆಂಟ್ಸ್ ಹತ್ರ ಹೇಳ್ಕೊಳಕ್ಕಾಗಲ್ಲ, ಸಿಬ್ಲಿಂಗ್ಸ್ ಹತ್ರ ಹೇಳ್ಕೊಳಕ್ಕಾಗಲ್ಲ, ಕಸಿನ್ಸ್ ಹತ್ರ ಹೇಳ್ಕೊಳಕ್ಕಾಗಲ್ಲ, ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. That's where journaling comes. It's like your safe space where there's nobody judging you. It's like ನಿಮ್ಮ ಮೈಂಡಲ್ಲಿ ಏನೋ ಇದೆ, and all of a sudden when you write down your feelings or write down your dreams, it's out of your head. It's finally out. It's on a sheet of paper. ಅಂದರೆ ಆ ರಿಲೀಫ್ ಸಿಗುತ್ತೆ ನಿಮಗೆ. ಆ್ಯಂಡ್ ವೆನ್ ಯು ಸಿಟ್ ಆ್ಯಂಡ್ ರೀಡ್ ಅ ಜರ್ನಲ್, ಇಟ್ಸ್ ಲೈಕ್ ಓ ದಿಸ್ ವಾಸ್ ಮೈ ಪ್ರಾಬ್ಲಮ್. ಅಂದರೆ ನಾನು ಸಿಂಪಲ್ ಸಿನಾರಿಯೋ ಹೇಳ್ತೀನಿ. ಅಂದರೆ ವೆನ್ ಯುವರ್ ಫ್ರೆಂಡ್ಸ್ ಟೆಲ್ ಯುವರ್ ಪ್ರಾಬ್ಲಮ್ ಆರ್ ಸಮಥಿಂಗ್, ನಿಮ್ಗೆ ಹೆಂಗೆ ಅನ್ಸುತ್ತೆ, ಓಕೆ ನಾನು ಒಂದು ಅಡ್ವೈಸ್ ಕೊಡ್ತೀನಿ ಅಂತ ಹೇಳ್ತೀರಾ, ಕರೆಕ್ಟಾ? ಅದೇ ಯು ಗಿವ್ ದೆಮ್ ದಟ್ ಅಡ್ವೈಸ್, ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ. ಬಟ್ ಇವೆಂಚುಲಿ ನಿಮ್ಮ ವಿಚಾರ ಅಂತ ಬಂದಾಗ ಯು ಕಾಂಟ್ ಗಿವ್ ದಟ್ ಅಡ್ವೈಸ್ ಟು ಯುವರ್ ಸೆಲ್ಫ್. ಈಗ ಎಷ್ಟೊಂದು ಜನದ ಪ್ರಾಬ್ಲಮ್ ಇದೇ ಆಗಿರುತ್ತೆ, ದಟ್ ವಿ ಗಿವ್ ಗುಡ್ ಅಡ್ವೈಸಸ್ ಟು ಅದರ್ಸ್ ಬಟ್ ಇವೆಂಚುಲಿ ಕಾಂಟ್ ಫಾಲೋ ದಟ್ ಸೇಮ್ ಅಡ್ವೈಸ್ ಆರ್ ಸೆಲ್ಫ್ಸ್. So it's the same thing. When you put your thoughts out on paper, it's like you are being the third person analyzing that problem. A problem nijaglu solve ansute, but nija you get relief. It's more than solving that particular problem. It's just removing that burden on your head. ಅಷ್ಟೇ ಸಿಂಪಲ್. ಐ ಡೋಂಟ್ ಬಿಲೀವ್ ಇನ್ ಪ್ರಾಮ್ಸ್ ಬಿಕಾಸ್ ನಾನು ನಿಜವಾಗ್ಲೂ ಅದನ್ನು ಫಾಲೋ ಮಾಡೋಕ್ಕಾಗಲ್ಲ. ಅದ್ರಲ್ಲಿ ಕೇಳೋ ಕ್ವೆಶನ್ಸ್ ನಂಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಇಟ್ಸ್ ಜಸ್ಟ್ ಲೈಕ್ ಐ ಯೂಸ್ ಜರ್ನಲಿಂಗ್ ಆಸ್ ಜಸ್ಟ್ ಮೈ ಬ್ರೈನ್ ಡಂಪ್. I just dump everything whatever is there in my mind. And I'm old school type ಬಿಕಾಸ್ ನನಗೆ ಲೆಟರ್ಸ್ ಬರೆಯೋದಾಗಿರಲಿ, ನನಗೆ ಏನೋ ಬೇಜಾರಾಗ್ತಿದೆ ಅಂತಂದರೆ ಅದ್ರ ಬಗ್ಗೆ ಬರೆಯೋದಾಗಿರಲಿ, ಖುಷಿ ಆಗ್ತಿದೆ ಅಂದರೆ ಅದ್ರ ಬಗ್ಗೆ ಬರೆಯೋದಾಗಿರಲಿ. ಆ್ಯಂಡ್ ಐ ಮೇಂಟೈನ್ ಗ್ರಾಟಿಟ್ಯೂಡ್ ಜರ್ನಲ್ ಸಿನ್ಸ್ ಲಾಸ್ಟ್ ಇಯರ್. Every single day I tell thank you for each and everything in my life. You don't have to have a plan, you don't have to be perfect, be very raw, messy. Don't care about your handwriting. I have a good handwriting, by the way, but when it comes to journaling, I don't maintain a very good handwriting. And also about grammar, no. Also about spelling mistakes, I really don't care about it because it's about your messy thoughts. Don't care about sentences you make, don't care about perfection in that. Just take a small book, notebook,
just start writing your thoughts. That's my suggestion ಅಷ್ಟೇ. Being honest with yourself is a real change, because like ಎಷ್ಟೊಂದು ಸತಿ ಎಷ್ಟೊಂದು ಕ್ವೆಶನ್ಸ್ ನಾವು ಹೇಳಬೇಕಾದ್ರೆ ವಿ ಫಿಲ್ಟರ್ ಔಟ್ ಈಚ್ ಆ್ಯಂಡ್ ಎವ್ರಿಥಿಂಗ್ ವೆನ್ ಯು ಟಾಕಿಂಗ್ ಟು ದ ಅದರ್ ಪರ್ಸನ್. ಬಟ್ ನೀವು ಜರ್ನಲಿಂಗ್ ಅಂತ ಅಂದಾಗ ಯು ಆರ್ ಹಾನೆಸ್ಟ್ ವಿತ್ ಯೋರ್ ಸೆಲ್ಫ್, ಯು ಟಾಕ್ ಟು ಯೋರ್ ಸೆಲ್ಫ್, ರೈಟ್? ಜರ್ನಲಿಂಗ್ ಬರೆಯೋ ಟೈಮ್ ನಾನು ಒಂದು ಬರದೆ ಏನು ಅಂತಂದರೆ, ಐ ಆಮ್ ಅಫ್ರೇಡ್ ಆಫ್ ಫೇಲ್ಯೂರ್. I question myself. Am I really afraid of failure, or am I afraid of failing in front of others? It changed everything. Like literally, we are not really afraid of failure. ನಮಗೆ ಆ ಭಯ ಇರುತ್ತೆ, ಬೇರೆಯವ್ರ ಮುಂದೆ ನಾವು ಫೇಲ್ ಆದರೆ ನಮ್ಗೆ ಏನು ಅನ್ಕೋತಾರೆ, ವಾಟ್ ವಿಲ್ ದೇ ಥಿಂಕ್ ಆಫ್ ಅಸ್, ವಾಟ್ ವಿಲ್ ದೇ ಜಡ್ಜ್ ಅಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಐ ಆಮ್ ಗೋನಾ ಬ್ರಿಂಗ್ ಒನ್ ಕೋಡ್ ದಟ್ ಚೇಂಜ್ಡ್ ಎವ್ರಿಥಿಂಗ್ ಇನ್ ಮೈ ಲೈಫ್. ದಟ್ ಈಸ್, ಹೋ ಶಿಟ್ ಇಸ್ ಬೆಟರ್ ದ್ಯಾನ್ ವಾಟ್ ಇಫ್. ಇಟ್ ಬೇಸಿಕಲಿ ಇಟ್ ಹೆಲ್ಪ್ಸ್. ಏನೋ ಒಂದು ಕೆಲಸ ನೀವು ಮಾಡ್ಬೇಕಂತಂದ್ರೆ, ಏನೋ ಒಂದು ಮಾಡಬೇಕಾದ್ರೆ ಜಸ್ಟ್ ಡೂ ಇಟ್ ಆ್ಯಂಡ್ ಟೆಲ್ ಹೋ ಶಿಟ್ ಇಫ್ ಇಟ್ ವಾಸ್ ಅ ರಾಂಗ್ ಥಿಂಗ್, ದ್ಯಾನ್ ಕೀಪ್ ಥಿಂಕಿಂಗ್ ಲೈಕ್ ವಾಟ್ ಇಫ್ ಅದನ್ನು ಮಾಡಿದ್ರೆ ನನಗೆ ಏನಾಗುತ್ತೆ, ವಾಟ್ ಇಫ್ ಪೀಪಲ್ ಜಡ್ಜ್ ಮೀ, ವಾಟ್ ಇಫ್ ದ್ಯಾಟ್ ಹ್ಯಾಪನ್ಸ್, ವಾಟ್ ಇಫ್ ಐ ಫೇಲ್, ವಾಟ್ ಇಫ್ ಐ ಡೂ ದ್ಯಾಟ್. ರಿಮೂವ್ ದ ವಾಟ್ ಇಫ್ಸ್ ಆ್ಯಂಡ್ ಸ್ಟಾರ್ಟ್ ಫಾಲೋಯಿಂಗ್ ಹೋ ಶಿಟ್ಸ್. ನಾಟ್ ಎವ್ರಿಥಿಂಗ್ ವಿಲ್ ಬಿ ಅ ಹೋ ಶಿಟ್, ಬಟ್ ಮೋಸ್ಟ್ ಆಫ್ ದ ಟೈಮ್ ವಾವ್ ಐ ಡಿಡ್ ಇಟ್. ಸೊ ಆ ಥರನೂ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ ನಮ್ಮ ಯಾರು ಜಡ್ಜ್ ಮಾಡ್ತಿರಲ್ಲ, ನಮಗೆ ನಾವೇ ಜಡ್ಜ್ ಮಾಡ್ಕೊಂಡು ಸಾಯ್ತಾ ಇರ್ತೀವಿ. ಐ ಆಮ್ ಆಲ್ವೇಸ್ ದಿಸ್ ಪರ್ಸನ್ ಹೂ ರೈಟ್ಸ್ ಎವ್ರಿಥಿಂಗ್, ಮೈ ಡ್ರೀಮ್ಸ್. ಇನ್ಸ್ಟಾಗ್ರಾಮಲ್ಲಿ ಐ ಥಿಂಕ್ ಯು ವುಡ್ ಹ್ಯಾವ್ ಸೀನ್ ಆಲ್ ಆಫ್ ದ್ಯಾಟ್. ಇನ್ಸ್ಟಾಗ್ರಾಮಲ್ಲಿ ನೋಡಬೇಕಾದ್ರೆ ಐ ಆಲ್ವೇಸ್ ಮೆನ್ಷನ್ ಲಿಟಲ್ ವಿನ್ಸ್ ಆ್ಯಸ್ ಮೈ ಚೈಲ್ಡ್ಹುಡ್ ಡ್ರೀಮ್ಸ್. ನಾನು ಏನಕ್ಕೆ ಅದನ್ನು ಹೇಳ್ತಿದ್ದೀನಿ, ಮೋಸ್ಟ್ ಆಫ್ ಮೈ ಜರ್ನಲ್ ಎಂಟ್ರೀಸ್ ನಿಜ ನಿಜ ಹೇಳ್ತಿದ್ದೀನಿ, ಅದು ನಿಜ ಆಗಿದೆ. I can't really believe it, because ನಾನು ಇದನ್ನು ಎಷ್ಟೊಂದು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಇಫ್ ಐ ಓಪನ್ ದಟ್ ಬುಕ್ಸ್ ಆ್ಯಂಡ್ ರೀಡ್ ಇಟ್ ನಾವು, ಐ ಫೀಲ್ ಲೈಕ್ ಓ ಮೈ ಗಾಡ್, ವಾಸ್ ಐ ಟೂ ಚೈಲ್ಡಿಶ್? ಅಯ್ಯೋ ಏನಪ್ಪ ಹಿಂಗೆಲ್ಲ ಬರ್ತಿದ್ದ, ನನ್ನ ಮೈಂಡ್ ಸೆಟ್ ಹಂಗಿತ್ತ, ಓ ನಾನು ಇದನ್ನೆಲ್ಲ ಯೋಚನೆ ಮಾಡಿದ್ನ, ಈ ಥರ ಎಲ್ಲ ಯೋಚನೆ ಮಾಡಿದ್ನ ಅಂತ ಅನಿಸ್ತಾ ಇತ್ತು. ಸೊ ಇಟ್ಸ್ ಲೈಕ್ ದ ಕಿಡಿಶ್ ಥಾಟ್. ಲೈಕ್ ಎಷ್ಟೋ ಆವಾಗ ನಿಮ್ಗೆ ಏನೋ ಅನ್ಸಲ್ಲ, ನಿಜ ಹೇಳ್ತೀನಿ, ಆವಾಗ ನಿಮ್ಗೆ ಏನೋ ಅನ್ಸಲ್ಲ, ಒಂದು ಫಿಲ್ಟರ್ ಔಟ್ ಆಯಿತು, ಏನೋ ಒಂದು ಡ್ರೀಮ್ ಬರ್ದಿದ್ದೀನಿ, ಏನೋ ಒಂದು ಬರ್ದಿದ್ದೀವಿ ಅಂತ ಹೇಳ್ತಿದ್ದೆ. ಬಟ್ ನೀವು ಎಷ್ಟೊಂದು ವರ್ಷ ಆದಮೇಲೆ ಅದನ್ನು ಓಪನ್ ಮಾಡಿ ನೋಡಿದಾಗ ಯು ಫೀಲ್ ವಾವ್. ಆ್ಯಂಡ್ ರೀಸೆಂಟಾಗಿ ಅದನ್ನು ಓಪನ್ ಮಾಡಿ ನೋಡಿದಾಗ ಐ ವಾಸ್ ಲೈಕ್, ನಿಜ ಇದೆಲ್ಲ ಆಗಿದೆ ನನ್ನ ಲೈಫಲ್ಲಿ. ಬಿಕಾಸ್ ಐ ವಾಸ್ ಸೋ ಸಬ್ಕಾನ್ಷಿಯಸ್ಲಿ, I was like, okay, this will happen in my life. I hope this happens. Most of things didn't happen. I'm not going to focus on that. I'm not going to focus on negative things. I'm only going to focus on positive things. So ಎಷ್ಟೊಂದು ವಿಚಾರ ನಾನು ಅನ್ಕೊಂಡಿದ್ದ ವಿಚಾರ ಎಲ್ಲ ನಾನು ಮಾಡಿದ್ದೀನಿ. I have done it. Reading those journal entries, I'll be like, I'm proud of you, girl. My younger self who wrote all those things would see me, she would be so proud of. So I will tell more about journaling. ನೀವು ಹೆಂಗೆ ಜರ್ನಲಿಂಗ್ ಮಾಡ್ಬೋದು, ಅಥವಾ ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ಬೋದು ಅಂತ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಸೊ ಈ ಥರ ಮತ್ತಷ್ಟು ವೀಡಿಯೋಸ್ ಮಾಡ್ತಿರ್ತೀನಿ. ಅಂಟಿಲ್ ದೆನ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್.